ಏನೋ ಇವಳು ಇಂಥ ಕೆಲಸ ಮಾಡ್ಬಿಟ್ಲಲ್ಲೋ, ಕಳೆದ್ಬಿಟ್ಲಲ್ಲೋ ಮಗನ. ಇದ್ದಿದ್ದೊಬ್ನೇ ಮಗ, ಗಂಡು ಮಗ, ವಂಶೋದ್ಧಾರಕ. ಕಳೆದ್ಬಿಟ್ಟಿಯಲ್ಲೇ. ಏನೇ ಬಂದೈತ್ ನಿನಗೆ? ಬೇಡ ಬೇಡ ಅಂತಾದ್ರೂ ಕರ್ಕೊಂಡು ಹೋದ್ಲೆಲ್ಲ ಇತ್ತಗೆ. ಏನು ಮಾಡ್ದೆ ಹೇಳು? ಅಯ್ಯ ಅತ್ತೆ, ನಾನು ಏನೂ ಮಾಡಿಲ್ಲ. ಕಸ ಗುಡಿಸ್ತಾ ಇದ್ನ, ನಾನು ಹಿಂದೆನೆ ನಿಂತಿದ್ದ. ಹಿತ್ತಿರ್ಗಿತ್ತಿರ್ಗೋಷ್ಟರಲ್ಲಿ ಮಂಗಮಾಯ. ನಾನು ಏನ್ ಮಾಡ್ಲಿ ಹೇಳಿ? ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತೆ, ಕಾಣಿಸ್ಲಿಲ್ಲ ಹುಡುಗ. ನೋಡು ನೋಡು ಹೆಂಗೆ ಸದೀಸಾಗಿ ಹೇಳ್ತಾವಳೆ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು. ರಮಣ, ಹೋಗ ಹುಡುಕ ಹೋಗ. ಎತ್ತೋದ್ನೋ ಏನೋ, ಅವಳ ಮನೆ ಹಾಳಿ ಅದೆಲ್ಲೋಳೋ ನನಗೆ ಗೊತ್ತಿಲ್ಲ. ಇವನು ಹುಡುಕೊಂಡು ಎತ್ತೋದ್ನೋ ಅವಳನ್ನೇ ಹುಡುಕೊಂಡು ಹೋಗ್ಬಿಟ್ನೋ ಏನೋ. ಹೋಗ ರಮಣ, ಹೋಗ್ ಮೊದ್ಲು ಹುಡುಕ ಬರ. ಅವ ಎಲ್ಲಮ್ಮ ಹುಡುಕ್ಲಿ? ಅಲ್ಲ, ಕಳೆದು ಹೋಗಿರೋದು ನಿನ್ನೆ ಸಾಯಂಕಾಲ. ನಾನ್ ರಾತ್ರಿ ಎಲ್ಲ ರೂಮಾಗೆ ಮನಿಕೊಂಡವನೇ ಅನ್ಕೊಂಡಿದ್ದೀನಿ. ಬಾ ಬಿಟ್ಟಿಲ್ಲ ಕೆಂಪಿ. ನಂಗಾರ ಹೇಳದಲ್ವೇನೆ, ಯಾಕೆ ಹೇಳಿಲ್ಲ ನೀನ್ ನೆನ್ನೆನೆ? ಅಯ್ಯ ಅತ್ತೆ, ನೀವು ಬೈತೀರಂತ ಹೇಳಿಲ್ಲಪ್ಪ ನಾನು. ಏನನ ಅಂತಾನೆ ಇರ್ತೀರಾ. ಇವ್ ನನ್ ತಪ್ಪೇನಂತಿದ್ರಲ್ಲಿ? ನನಗೆ ಅವೆಲ್ಲ ಗೊತ್ತಿಲ್ಲಪ್ಪ. ಎತ್ತೋದ್ನ ಏನೋ, ಬೇಕಾರೆ ಹುಡುಕ ಹೋಗ್ರಿ. ನನಗೆ ಮಕ್ಳನ್ನೆಲ್ಲ ನೋಡ್ಕೊಳಕ್ ಬರಲ್ಲ. ನೋಡ್ಕೊಳಕ್ ಬರ್ದಿದ್ಮೇಲೆ ಏನಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು? ಇವಾಗ ಎಲ್ಲಿ ಹುಡುಕನ ಅವನನ್ನ? ಕೆಂಪಿ, ಸರಿಯಾಗಿ ಹೇಳು, ಎತ್ತನ ಓದ್ನಾ? ನೋಡ್ದ ನೀನು? ಅಯ್ಯೋ ಇಲ್ಲ ರೀ, ನಾನ್ ನೋಡಿದ್ರೆ ಹೇಳ್ತಿರ್ಲಿಲ್ವಾ? ಹಾಕೋ ಹೇಳಿ ಇವಳಿಗೆ. ಅವಳಿಗೆ ಬಾರಿಸ್ದಂಗೆ ಇವಳಿಗೂ ಬಾರಿಸ್ತಿದ್ರೆ ಸರಿಯಾಗಿರ್ತದೆ. ಮನೆ ಹಳೆ ತಗೊಬಂದು ಏನು ನನ್ನೇ ಮನೆ ಹಳೆ ಅಂತೀರಾ? ಬಾಯಿಗೆ ಬಂದಂಗೆ ಬೈತೀರಾ? ಮತ್ತೀಗ ಬಾಯಿಗೆ ಬಂದಂಗೆ ಬೈಯದ? ನೀನ್ ಮಾಡಿರೋ ಕೆಲ್ಸಕ್ಕೆ ದನದ ಜಚ್ಚಂಗ್ ಚೆಚ್ಚಬೇಕು ನೀನನ್ನ. ನೋಡಿ, ಹಿಂಗೆಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೊಟ್ಟೋಗ್ತೀನಿ. ಹೋಗ್ ಹಾಳಾಗ್ ಹೋಗು. ಮಗನ್ ಕಳೆದು ಬಿಟ್ಟಲ್ಲ ನೀನು. ಹೆಂಗೋ ಹೆದರ್ಕೊಂಡು ಇದ್ದ ಮನೆ ಒಳಗಡೆ ಬಂದ್ಲು, ಇತ್ತ ಕಡೆ ಕರ್ಕೊಂಡು ಹೋದ್ಲು. ನಾನೇನೋ ಜೋಪಾನವಾಗಿ ನೋಡ್ಕೋತಾಳೆ ಅಂತ ಅನ್ಕೊಂಡ್ರೆ ಇದ್ದ ಕೆಲ್ಸನ ಮಾಡೋದು. ತೊಲಗಿಲಿಂದ. ಆಯ್ತು ಹೇಳಿ, ಹೋಗ್ತೀನಿ. ಇನ್ಯಾವತ್ತಿ ಮನೆ ಹೊಸಲು ತೊಳಿಯಲ್ಲ ನಾನು. ಕೆಂಪಿ ನಿಂತ್ಕೊಳ್ಳೆ. ಲೋ ರಮಣ, ನಿನ್ ಮಕ್ಕೆ ಅಲ್ಲ. ಅವಳು ಹೋಗ್ತೀನಿ ಅಂತ ತಕ್ಷಣ ಹಿಂದೆ ಬಾಲ ತರ ಹೋಗ್ತಿದ್ಯಲ್ಲ, ಇದಕ್ಕೇನಲ್ಲ ನಾನು ಇನ್ನೊಂದು ಮದುವೆ ಮಾಡಿದ್ ನಿಂಗೆ. ಅಮ್ಮ, ಅವಳು ಹೋದ್ರೆ ಏನ್ ಕತೆ? ಅಲ್ಲ, ನೀನು ಮನೆ ಕೆಲಸ ಮಾಡಲ್ಲ, ನಂಗೆ ಅಡುಗೆ ಮಾಡಕ್ಕಾಗಲ್ಲ, ಕೃಷ್ಣ ನೋಡ್ಕೊಳಕ್ಕಾಗಲ್ಲ ಅಂತ ಅನ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟೆ. ನಾನು ಇನ್ ಮಾತು ಕೇಳ್ಕೊಂಡು ಮದುವೆ ಆದೆ. ಇದು ನನಗೂ ಖುಷಿ ಇಲ್ಲ, ನೀನು ಬಾಯಿ ಬಿಡ್ಕೊಳ್ಳೋ ಸುಮ್ಮನಾಗ್ಲಿಲ್ಲ. ಇವಾಗ ಇವಳು ಮನೆ ಬಿಟ್ಟು ಹೋಗ್ತೀನಿ ಅಂತವಳೆ. ಇನ್ ಯಾವ ಸಂಪತ್ತಿ ಮದುವೆ ಮಾಡ್ತೀನಿ ನನ್ಗೆ? ಬಂದ ನೋಡಪ್ಪ ಅಮ್ಮನವ್ರ ಗಂಡ. ನಾನು ನಿನಗೆ ಮದುವೆ ಮಾಡಿದ್ದು ಈ ಮನೆಗೆ ಒಬ್ಳು ಆಳ್ಬೇಕು, ದುಡಿಬೇಕು, ಮನೆ ಕೆಲಸ ಮಾಡ್ಬೇಕು, ನಮ್ಮನ್ನು ನೋಡ್ಕೊಬೇಕು ಅಂತ ಮದುವೆ ಮಾಡಿದ್ದು. ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಕ್ಕಲ್ಲ. ಆಳು ನನಗೆ ಹೇಳಕ್ ಬಂದ್ಬಿಟ್ಟ. ಹೋದ್ರೆ ಹೋಗ್ತಾಳೆ ಬಿಡು, ಹಿಂದಕ್ಕೆ ಯಾಕೆ ಹೋಗ್ತೀಯ? ಅವಳಿಗೆ ಅಷ್ಟಿರ್ಬೇಕಾದ್ರೆ. ಹಂಗಿದ್ರೆ ಅವಳು ಹೋದ್ಮೇಲೆ ನೀನೇ ಮಾಡ್ತೀಯನೆಲ್ಲ ಕೆಲಸನು? ನಾನಿಲ್ಲ, ನಾನು ಊರಿಗೆ ಹೋಗ್ತೀನಿ. ನೀನು 3 ಹೊತ್ತು ಬೇಯಿಸಾಕೋದ್ಕಿಂತ ನಾನು 1 ಹೊತ್ತು ಮಾಡ್ಕೊಂಡು 3 ಹೊತ್ತು ತಿಂತೀನಿ. ಹೋಗಲೇ, ನನಗೆ ನಿನಗೆ ಬೇಯಿಸಕ್ಕೆ ಸಾಕಾಗಿ ಹೋಗ್ತದತ್ತ. ಮತ್ ಸುಮ್ನಿರು, ಯಾಕೆ ಮಾತಾಡ್ತೀಯ? ಯಾಕೆ ಮಾತಾಡ್ತೀಯ ಅಂದ್ರೆ ಆ ಮಗ ಎಲ್ಲೋಯ್ತ? ಕೃಷ್ಣ ಯಾವನಾದ್ರೂ ಏನಾನ ಮಾಡ್ರೆ ಏನ ಗತಿ? ಇರಮ್ಮ, ಎಲ್ಲೋಗಿರ್ತಾನೆ? ಇಲ್ಲ ಇರ್ತಾನೆ ಬಿಡು. ಇಲ್ಲೆಲ್ಲ ಇರ್ತಾನೆ ಪಾಪ. ಹೋಗು ಹಿಂಗೆ ಹೋಗ ನೀನು. ಅವಳಿಗೂ ಹಿಂಗೆ ಉಪ್ಪು ಸಿಕ್ಬಿಟ್ಟೇನೋ. ಅದಕ್ಕೆ ಚೆನ್ನಾಗಿ ಬೆಳೆದ್ಬಿಟ್ಲಿಸ್ತೀನ. ಆಮೇಲೆ ಬಾಲ್ಕಿತ್ ನಾಯಿ ತರ ಓದ್ಲು ಮನೆ ಬಿಟ್ಟು. ಈಗ ಇವಳು ಅವ್ರ ಅಕ್ಕ ಮಾತಿಗೆ ಮುಂಚೆ ಏನನ್ನಂಗಿಲ್ಲ. ತೋರ್ ಮನೆಗೆ ಹೋಗ್ತೀನಿ ಅಂತಾಳೆ. ಜಯಂಗೆ ತೋರ್ ಮನೆಯವ್ರು ಇರ್ಲಿಲ್ಲ, ಅದಕ್ಕೆ ಅವಳು ಒಂದಂತಿರ್ಲಿಲ್ಲ. ಅರೆ ಇವಳು ಅವರಲ್ಲಪ್ಪ, ಇಬ್ರು ಅಪ್ಪ ಅಮ್ಮಂದ್ರು. ಅದಕ್ಕೆ ಕೊಂಬು ಇವಳಿಗೆ. ಕೊಂಬೋ ಗಿಂಬೋ, ಇವಾಗ ಹೋದ್ರೆ ಮಾನ ಮರೀದೆ ಹೋಗ್ತದೆ. ಅವ್ರ ಅಬ್ಬಮ್ಮಂತ ಹೋದ್ರೆ ವಿಷಯ ಸುಮ್ನೆ ನಾವು ತಲೆ ತಗ್ಸ್ಬೇಕಾಗ್ತದೆ ನೋಡು. ಮದುವೆ ಆಗಿ ಬಂದು 2 ದಿನಕ್ಕೆ ಹಿಂಗ್ ಹಿಂಸೆ ಕೊಟ್ರೆ ಯಾರು ಸುಮ್ನಿರ್ತಾರೆ? ನೀ ಸುಮ್ನಿರು, ಬಾಯಿ ಮುಚ್ಕೊಂಡು ಸ್ವಲ್ಪ, ನಾನು ಅದೇನ್ ನೋಡ್ತೀನಿ. ಕೆಂಪಿ, ಚಿನ್ನ ನಿಂತ್ಕಳೆ. ಇದೇನ್ ತಗೊಂಡು ಹಾಕಬೇಕೋ ಗೊತ್ತಿಲ್ಲ. ಚಿನ್ನ ಅಂತೆ, ಚಿನ್ನ ಹೆತ್ತುತ್ತಾ ಇಲ್ಲಿ ಕೂತಿದ್ದೀನಿ ಗುಂಡ್ಕಾಲ್ ಕೂತಂಗೆ. ಹೆಣ್ತಿರ ಚಿನ್ನ ಅಂತಾನೆ. ಮಾಮ ಇವಳಿಗೇನು ಅನ್ನಂಗೆ ಇಲ್ಲ. ಇವಳು ನೋಡ್ತಿದ್ರೆ ಇವಳಿಗಿಂತ ಅವಳೇ ಪರವಾಗಿಲ್ವೇನೋ. ಈ ತರ ಮಾತುಗಳು ಅದೆಷ್ಟೊಂದಿದ್ನ ಅವಳಿಗೆ. ಒಂದ್ರು ಮನೆಯಿಂದ ಆಚೆ ಕಾಲಿಕ್ಕಿರ್ಲಿಲ್ಲ ಅವಳು. ಇವಳು ಒಂದು ಮಾತನ್ನಂಗಿಲ್ಲ ಇವಳಿಗೆ. ಮಾತಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ, ಮಾತಿದ್ರೆ ಮನೆ ಬಿಟ್ಟು. ಅದೇನ್ ಬುದ್ಧಿ ಕಲ್ಸೋರು ಇನ್ ಮನೇಲಿ. ಅಮ್ಮ ಬಾಯ್. ಆಯ್ತಪ್ಪ, ಬಾಯ್ ಚಿನ್ನ. ಲಕ್ಷ್ಮಿ, ಇಬ್ರು ಹುಷಾರಾಗಿ ಕರ್ಕೊಂಡು ಹೋಗಮ್ಮ. ಹುಷಾರಾಗಿ ಹೋಗಿ ಹುಷಾರಾಗಿ ಕರ್ಕೊಬರ್ರಿ. ಮಹಾ, ನೀನು ಅಷ್ಟೇ. ರೋಡ್ ಹತ್ರ ಗಾಡಿ ಗಿಡಿ ಬಂದದ್ದು ಸೈಡಾಗೆ ಹೋಗ್ಬೇಕು, ಸೈಡಾಗೆ ಬರಬೇಕು. ಆಯ್ತಮ್ಮ, ನಾನು ನೋಡ್ಕೋತೀನಿ. ನಿಮ್ಮ ಮೇಡಮ್ ಅವ್ರಿಗೆ ಹೇಳು,
ದುಡ್ಡನ್ನ ನಾನು ಮುಂದಿನ ವಾರದಲ್ಲಿ ಕಟ್ತೀನಿ ಕೃಷ್ಣಂದು ಅಂತ. ಈಗ ಸೇರಿಸ್ಕೋಬೇಕಂತೆ ಅಮ್ಮ ಹೇಳ್ತು ಅಂತ ಹೇಳು. ಇವನನ್ನ 1ನೇ ಕ್ಲಾಸಲ್ಲಿ ಕೂರಿಸ್ಬೇಕಂತೆ ಅಂತ ಹೇಳಮ್ಮ. ಹ್ಞೂನಮ್ಮ, 1ನೇ ಕ್ಲಾಸಲ್ಲೇ ಕೂರ್ಸಕ್ಕೆ ಹೇಳ್ತೀನಿ. ಹಂಗೆ ಹೆಸರು ಬರ್ಸ್ಬಿಡೋ ಒಂದು. ಆಯ್ತು, ಹೆಸರು ಬರ್ಸ್ತೀನಿ. ಸರಿ ಕಣವ ಜಯವ, ನಾವು ಹೋಗಿ ಬರ್ತೀವಿ. ಹುಡುಗರು ನಂಗೆ ಸ್ಕೂಲ್ ಹತ್ರಕ್ಕೆ ಬಿಟ್ಬಿಟ್ಟು ಹೋಗ್ತೀನಿ. ಹಂಗೆ ಅದ್ರ ಮೇಲೆ ಹೋಗ್ಬೇಕಲ್ಲ, ಸ್ಕೂಲ್ ಒಳಕ್ಕೇನು ಹೋಗಲ್ಲ, ಗೇಟ್ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ. ಆಯ್ತಮ್ಮ, ಆಯ್ತು. ನೋಡ್ರೋ, ಅಜ್ಜಿ ಹಿಂದೆನೆ ಹೋಗ್ಬೇಕು. ಹ್ಞೂನಮ್ಮ, ಅಜ್ಜಿ ಹಿಂದೆನೆ ಹೋಗ್ತೀನಿ. ಬಾಕ್ಸಲ್ಲಿ ಪಲಾವ್ ಮಾಡ್ಬಿಟ್ಟು ಹಾಕಿದ್ದೀನಿ, ಎಲ್ಲ ಖಾಲಿ ಮಾಡ್ಕೊಂಬರ್ರಿ. ಆಯ್ತಮ್ಮ, ನಾವೇನು ಬರ್ತೀವಿ. ಆಯ್ತ್ರಪ್ಪ, ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ, ಸಂಜೆಗೆ ಹೊಲ್ದಕ್ಕೆ ಹೋಗೋಣ. ಸರಿ ಬರ್ರಪ್ಪ, ಹೋಗೋಣ. ಹೊತ್ತಾಯ್ತು, ನಂಗೂ ಹೋಗಕ್ಕೆ ಮಾರಕ್ಕೆ ಟೈಮ್ ಆಗ್ತದೆ. ಸೇವಾ, ಮನೆ ಕಡೆ ಹುಷಾರು. ನಾನು ಬರ್ತೀನಿ, ಹೋಗಿ ಆಮೇಲೆ ಹೊಲ್ತಕ್ಕೆ ಹೋಗೋಣ. ಅಷ್ಟರಲ್ಲಿ ನಿಮ್ಮ ಸ್ನೇಹಿತರು ಆ ಗಿರ್ಜಿ ಮತ್ತೆ ಭಾನು ಬಂದ್ರು ಬರ್ಬೋದಲ್ವಾ? ಗೊತ್ತಿಲ್ಲ ಕಣಮ್ಮ, ಬಂದರೂ ಬರ್ಬೋದು ಅಷ್ಟರಲ್ಲಿ ಅನ್ಕೊಂಡಿದ್ದೀನಿ. ಅದಕ್ಕೆ ಮನೆ ಹತ್ರನೇ ಇರೋಣ ಅಂತ. ನಾನು ಹೊಲ್ದತ್ರ ಹೋಗ್ಬಿಟ್ರೆ ಅವರು ಹುಡ್ಕೊಂಬರೋದು, ನಾನು ಇಲ್ಲದೆ ಇರೋದು, ಮತ್ತೆ ವಾಪಸ್ ಹೋಗೋದು ಯಾಕೆ? ಅದಕ್ಕೆ ಇಲ್ಲೇ ಮನೆ ತವಲೇ ಇರ್ತೀನಿ. ಹ್ಞೂ ಆಯಿತು, ಬರೋ ಹುಡುಗರ, ಹೋಗೋಣ ಬರ್ರಿ. ಪಾಪ ನಮ್ಮ ರಾಜು ಸ್ಕೂಲ್ಗೆ ಹೋಗೋಕೆ ಎಷ್ಟು ಇಷ್ಟಪಡ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಗಿಜ್ಜಿ ಬಾನು ಬರ್ಬೋದೇನೋ ನೋಡೋಣ. ಮಧ್ಯಾಹ್ನಕ್ಕೆ ಅಡುಗೆ ಸೇರಿಸಿ ಮಾಡಿರ್ತೀನಿ ಅವ್ರಿಗೂ ಸೇರಿ. ಆಮೇಲೆ ಸಂಜೆಗೆ ಹೊಲ್ತಕ್ಕೆ ಹೋಗಕ್ಕೆ ಸರಿ ಹೋಗ್ತದೆ. ನೀರು ಬೇರೆ ಬಿಟ್ಬಿಟ್ಟವ್ರೆ, ನೀರು ಬೇರೆ ತುಂಬಿಸಿಡ್ಬೇಕು. ಸ್ವಲ್ಪ ಬಟ್ಟೆ ಬೇರೆ ನೆನಾಕಿದ್ದೆ, ಬಟ್ಟೆ ಒಂಚೂರು ಇಲ್ಲೇ ಕುಕ್ ಹಾಕಬೇಕು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಬೇಗನೆ ಹಾಕೋಣ ಚಿನ್ನಮ್ಮ, ಸುಮ್ಮನಿರು. ಬೇಗನೆ ಹಾಕೋಣ ಅಂತ ಅಂದ್ಕೊಂಡೆ, ಅರ್ಧಂಬರ್ಧ ಎಡಿಟಿಂಗಲ್ಲಿತ್ತು. ಫುಲ್ ಮುಗಿಸ್ಬೇಕಲ್ಲ, ಹಾಗಾಗಿ ಲೇಟ್ ಆಗೇ ಹೋಯ್ತು ಫ್ರೆಂಡ್ಸ್. ಕರೆಕ್ಟ್ ಟೈಮ್ಗೆ ಹಾಕೋದಕ್ಕೆ ಆಗ್ತಾಯಿಲ್ಲ. ಹೆಚ್ಚು ಕಮ್ಮಿ ಆಗೇ ಹೋಗುತ್ತೆ, ಅರ್ಧ ಗಂಟೆ 1 ಗಂಟೆ ಮುಂದಕ್ಕೆ ಹೋಗ್ಬಿಡುತ್ತೆ. ಏನು ಮಾಡಲಿ, ಆದರೂ ಹಾಕ್ತಾಯಿದ್ದೀನಿ ನಿಮಗೋಸ್ಕರ. ಇವತ್ತು 4 ವಿಡಿಯೋ ಹಾಕೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನಿನ್ನೆ 3 ವಿಡಿಯೋ ಅಷ್ಟೇ ಹಾಕೋಕ್ಕಾಗಿದ್ದು. ಇವತ್ತು 4 ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ರಾತ್ರಿ ಮಲಗೋದ್ರೊಳಗಡೆ ಎಷ್ಟು ವಿಡಿಯೋ ಆಗುತ್ತೆ ಅಂದ್ಬಿಟ್ಟು. ದಯವಿಟ್ಟು ನೀವು ಮಾತ್ರ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು, ಮರ್ತೇ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ರಾತ್ರಿನೇ ನನಗೆ 500 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಈ ವಾರದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ಬಟ್ 4 ದಿನದಲ್ಲಿ 500 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇನ್ನು ಗುರುವಾರ, ಇವತ್ತು ಯಾವ ವಾರ? ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಇನ್ನೊಂದು 3 ಡೇಸಲ್ಲಿ 500 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು ಡೌಟೇ. ಆದರೂ ನೀವು ಮನ್ಸು ಮಾಡಿದ್ರೆ ಆಗುತ್ತೆ. ದಯವಿಟ್ಟು ಮನ್ಸು ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಯಾವುದೇ ಅಮೌಂಟ್ ಕಟ್ಟಾಗಲ್ಲ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನೋಡ್ತೀನಿ, ಒಂದಿನಕ್ಕೆ 100 ಜನ ಸಬ್ಸ್ಕ್ರೈಬರ್ಸ್ ಆದರೆ ಫ್ರೈಡೇ ಅಷ್ಟರಲ್ಲಿ ಅಟ್ಲೀಸ್ಟ್ 400 ಜನನಾದರೂ ಕಂಪ್ಲೀಟ್ ಆಗ್ತಾರೆ. ಸುಮ್ಮನಿರೋ ಮನೆ ಗಲಾಟೆ ಮಾಡಬೇಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇವಲ ನನಗೆ 500 ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್ ಬೇಕಾಗಿರೋದು. ಕೇವಲ ಅಂತಲ್ಲ, ಅದು ತುಂಬ ದೊಡ್ಡದೇನೆ, ಅದು ಚಿಕ್ಕದೇನಲ್ಲ. 500 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಪ್ಲೀಸ್ ಇನ್ನೂ 500 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಎಪಿಸೋಡ್ ಜೊತೆಗೆ ಇನ್ನೊಂದು 2 ಅವರ್ಸ್ ಬಿಟ್ಕೊಂಡು ಸಿಗ್ತೀನಿ. ಇವತ್ತು ಹೇಗಾದರೂ ಮಾಡಿ 4 ಎಪಿಸೋಡ್ ಹಾಕ್ತೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ನಿಮ್ಮ ಜಯಕ್ಕಂಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.